ಮಾನ್ವಿ ತಾಲೂಕಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಕುರಿತು ಅತಿ ಶೀಘ್ರದಲ್ಲಿಯೇ ಸಭೆ ಕರೆಯಲಾಗಿದೆ ಅಂತ ಎಐಟಿಯುಸಿ ಎಂಬಿ ಸಿದ್ದರಾಮಯ್ಯ ಸ್ವಾಮಿ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾರ್ಮಿಕ ಇಲಾಖೆಯಲ್ಲಿ ನಿಜವಾದ ಕಾರ್ಮಿಕರಿಗೆ ಕಾರ್ಡ್ ಕೊಟ್ಟಿಲ್ಲ, ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಬೇಕು ಎಂದರು. ಎಐಟಿಯುಸಿ ಮಾನ್ವಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದ್ದು, ಇದೇ ತಿಂಗಳು ಮಾನ್ವಿ ಪಟ್ಟಣದ ಐಪಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಶಫೀಕ್ ಹುಸೇನ್, ಸಿದ್ದು ಟಿವಿ, ಮಾನ್ವಿ. ರಾಜ್ಯ ಕಟ್ಟಡ ಕಟ್ಟುವ ಕ್ವಾರಿ ಕಾರ್ಮಿಕರ ಸಂಘಟನೆ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂಥ ಇವತ್ತು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮತ್ತು ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಂಗಾತಿಗಳೇ, ಕಟ್ಟಡ ಕಾರ್ಮಿಕರ ಸಂಘದ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಎಐಟಿಸಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ KSRC ಮುಖಂಡರಾಗಿರುವಂತಹ ಕಾಮ್ರೇಡ್ ಶ್ರೀಶೈಲ ರೆಡ್ಡಿಯವರು ಬಂದಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಗೆಳೆಯರು ನಿಮ್ಮ ಪತ್ರಿಕಾ ಮಾಧ್ಯಮದ ಇಲ್ಲಿ ಹಿರಿಯರಾಗಿರುವಂಥ ಕಾಮ್ರೇಡ್ MB ಸಿದ್ದರಾಮಯ್ಯ ಸ್ವಾಮಿಯವರು ಇದರ ಗೌರವಾಧ್ಯಕ್ಷರಾಗಿ ಮೊನ್ನೆ ಆಯ್ಕೆ ಮಾಡಿದ್ದೀವಿ, ಅವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಮತ್ತು ರಾಜ್ಯ ಸಮಿತಿಯ ಪದಾಧಿಕಾರಿಗಳೊಬ್ಬರಂಥ MD ಜಾಫರ್ ಅವರು ಕೂಡ ಆಗಮಿಸಿದ್ದಾರೆ. ಇದೆಲ್ಲಕ್ಕೂ ಮಿಗಿಲಾಗಿ ಸಂಘದ ಅಧ್ಯಕ್ಷರಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಬ್ರಾಮ್ ಅಮರಾವತಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರೇಂದ್ರ ನಾಯಕ್ ತಮಾಪುರ್ ಅವರು ಕೂಡ ಉಪಸ್ಥಿತಿದ್ದಾರೆ. ಇನ್ನು ಉಳಿದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತಿದ್ದಾರೆ. ಇವರೆಲ್ಲರಿಗೂ ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ಆಹ್ವಾನವನ್ನು ಮಾಡ್ತಾ, ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಹೋರಾಟಗಳು ಚಳುವಳಿಗಳನ್ನು ಮಾಡ್ತಾ ಬಂದಿದೆ. ಕಟ್ಟಡ ಕಾರ್ಮಿಕರು, ಅದರಲ್ಲಿ ಕಲ್ಲು ಹೊಡೆಯುವ ಕಾರ್ಮಿಕರು, ಕ್ವಾರಿ ಕಾರ್ಮಿಕರು ಅಷ್ಟೇ ಅಲ್ಲದೆ ವಿವಿಧ ರಾಡ್ ಬೆಂಡರ್ಸು, ಪ್ಲಂಬರ್ಸು, ಟಿಂಬರ್ಸು, ಕಟ್ಟಡಕ್ಕೆ ಕೆಲಸ ಮಾಡತಕ್ಕಂಥ, ಮನೆಗೆ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ರೀತಿಯ ವಿದ್ಯುತ್ ಕಾರ್ಮಿಕರು ಅವರೆಲ್ಲರನ್ನೊಳಗೊಂಡು ಒಂದು ಕಲ್ಯಾಣ ಮಂಡಳಿಯನ್ನು ಹಿಂದೆ ಸರ್ಕಾರ ರಚನೆ ಮಾಡಿತು. ಆ ಕಲ್ಯಾಣ ಮಂಡಳಿಯಲ್ಲಿ ಹಲವಾರು ಸೌಲಭ್ಯಗಳನ್ನು ಈ ಕಾರ್ಮಿಕರಿಗೆ ಕೊಡಬೇಕನ್ನುವಂಥ ಒಂದು ನಮ್ಮ ಎಐಟಿಸಿ ಸಂಘಟನೆ ಹಲವಾರು ಬಾರಿ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಹಲವಾರು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಇಂದಿನ ಸಚಿವರಿಗೂ ಇಂದಿನ ಸರ್ಕಾರಕ್ಕೂ ಮನವಿ ಮಾಡಿ ಕಲ್ಯಾಣ ಮಂಡಳಿಯಲ್ಲಿ ಸುಮಾರು ಸಾವಿರಾರು ಕೋಟಿ 3,800 ಕೋಟಿ ರೂಪಾಯಿಗಳನ್ನು ಸಂಗ್ರಹ ಮಾಡಿತ್ತು, ಸೆಸ್ ಹಣವನ್ನು. ಅದು ಏನಂತಂದರೆ, ನಮ್ಮ ಕೋವಿಡ್ ಬಂದಮೇಲೆ 19 ಆದಮೇಲೆ ಆ ಕಾರ್ಮಿಕರಿಗೆ ಭಾಳಷ್ಟು ಕೆಲಸ ಇಲ್ಲ, ಬೀದಿ ಪಾಲಾಗಿದ್ದಾರೆ ಅಂತ ತಿಳ್ಕೊಂಡು ಅವರಿಗೆ ಕಿಟ್ಗಳನ್ನು ಕೊಡಬೇಕು, ಅವರಿಗೆ ರಕ್ಷಣೆಯನ್ನು ಮಾಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಹಲವಾರು ವಿಚಾರಗಳನ್ನು ಹೊಂದಿ ಸರ್ಕಾರ ಸಹಾಯ ಕೂಡ ಮಾಡಿದೆ. ಆದಾಗ್ಯೂ ಕೂಡ ಕಲ್ಯಾಣ ಮಂಡಳಿಯಲ್ಲಿರ್ತಕ್ಕಂಥ ಹಣ ಈ ಕಟ್ಟಡ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಮಿಕರ ಜೊತೆಗೆ ಮಹಿಳೆಯರು ಕೂಡ ಇರ್ತಾರೆ. ಕಲ್ಲು ಕಂಕರ ಕೊಡೋರು, ಇಟ್ಟಿಗೆ ಕೊಡೋರು, ಒಂದು ಮನೆ ನಿರ್ಮಾಣ ಆಗಬೇಕಾದ್ರೆ ಅಷ್ಟೆಲ್ಲ ಜನ ಇರ್ತಾರೆ. ಆ ತಾಯಂದಿರು ಕೂಡ ಅವರಿಗೆ ಗರ್ಭಿಣಿಯರು ಇರ್ತಾರೆ, ಅವರಿಗೆ ಹೆರಿಗೆಯ ಸೌಲಭ್ಯ ಪರಿಹಾರವನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ಅವರಿಗೆ 6 ತಿಂಗಳವರೆಗೆ ರಜೆ ಏನಿದೆಯಲ್ಲ, ಆ ಸರ್ಕಾರ ಇದ್ದಾಗ ಅದು ರಜೆ ಇರ್ತದೆ. ಆದರೆ ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಏನಂತ ಹೇಳಿದ್ರೆ ಅವರು ಕೂಡ 6 ತಿಂಗಳವರೆಗೆ ಕುಂತು ಊಟ ಮಾಡತಕ್ಕಂಥ ಒಂದು ಪರಿಹಾರವನ್ನು ಕೊಡಬೇಕು. ಮತ್ತು ಅವ್ರ ಮಕ್ಕಳ ಶಿಕ್ಷಣದ ಬಗ್ಗೆ ಬಹಳ ಒತ್ತನ್ನು ಕೊಟ್ಟು ಆ ಶೈಕ್ಷಣಿಕ ಪ್ರಾರಂಭದ ಹಂತದಂಥ ಬೇರೆ ಬೇರೆ SSLC, PUC, ಡಿಗ್ರಿನೋ, ಡಿಪ್ಲೊಮ್ನೋ, MAನೋ, MScನೋ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಿಂದ ಪರಿಹಾರ ಮತ್ತು ಶಿಷ್ಯವೇತನವನ್ನು ಕೊಡಬೇಕನ್ನುವಂಥದ್ದು ಕಲ್ಯಾಣ ಮಂಡಳಿಯಲ್ಲಿ ಚರ್ಚೆಯಾಗಿತ್ತು. ನನ್ನ ಮಾಧ್ಯಮ ಸ್ನೇಹಿತರೆ, ಮಾನ್ವಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆ ನೂತನವಾಗಿ ಕಳೆದ ತಿಂಗಳು 27ನೇ ತಾರೀಕಿನಂದು ಪ್ರವಾಸಿ ಮಂದಿರದಲ್ಲಿ ಜರುಗಿದ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ AITC ಅವರ ನೇತೃತ್ವದಲ್ಲಿ ಈ ಒಂದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಮಾನ್ವಿ ತಾಲೂಕಿನಲ್ಲಿ ಈ ನಕಲಿ ಬೋಗಸ್ ಕಾರ್ಡ್ಗಳಾಯಿತು, ಆಮೇಲೆ ಕೆಲವು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಅತಿ ಶೀಘ್ರದಲ್ಲಿ ತಾಲೂಕಿನಾದ್ಯಂತ ಸಭೆಯನ್ನು ಕರೆದು ಅವರೆಲ್ಲ ಸಮಸ್ಯೆಗಳ ಹೋರಾಟಕ್ಕೆ ಅತಿ ಶೀಘ್ರದಲ್ಲಿ ಹೋರಾಟ ಮಾಡುವ ನಿರ್ಣಯವನ್ನು ಕೈಗೊಳ್ಳಲಾಗುತ್ತದೆ. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಆ ತಮಗೆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು MB ಸಿದ್ದರಾಮಯ್ಯ ಸ್ವಾಮಿ ಗೌರವಾಧ್ಯಕ್ಷರು ಮಾನ್ವಿ, ಸಂಗಯ್ಯ ಸ್ವಾಮಿ ಚಿಂಚರ್ಕಿ ಕಾನೂನು ಸಲಹೆಗಾರರಾಗಿ, ಅಬ್ರಾಮ್ ಅಮರಾವತಿಯವರನ್ನು ತಾಲೂಕಾ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರನ್ನಾಗಿ ಈ ನೇಮಕ ಮಾಡಲಾಗಿದೆ.
ಅದೇ ರೀತಿ ಸಿದ್ದಪ್ಪ ಅಮರಾವತಿಯವರು ಉಪಾಧ್ಯಕ್ಷರಾಗಿ, ಮೌನೇಶ್ ದೊಡ್ಡಮನಿ ಮಾನ್ವಿ ಉಪಾಧ್ಯಕ್ಷರು, ವೀರೇಂದ್ರ ನಾಯ್ಕ್ ತಮ್ಮಾಪುರ್ ಅಂತಂದು ಅವರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ. ನಾಗರಾಜ್ ಕರೇಗುಡ್ ಕಾರ್ಯದರ್ಶಿಯನ್ನಾಗಿ, ವಸಂತ್ ಕುಮಾರ್ ಹಿರೇಕುಟ್ನೇಕಲ್ ಅವರನ್ನು ಸಹ ಕಾರ್ಯದರ್ಶಿಯಾಗಿ, ತಿಪ್ಪಯ್ಯ ಕೊರ್ವಿ ಅವರು ಸಹ ಕಾರ್ಯದರ್ಶಿಯಾಗಿ, ಹನುಮೇಶ್ ತಮ್ಮಾಪುರ್ ಸಂಘಟನಾ ಕಾರ್ಯದರ್ಶಿ, ಹುಸೇನಪ್ಪ ಯರಮಲದೊಡ್ಡಿ ಅವರು ಖಜಾಂಚಿಯಾಗಿ, ಸಿದ್ದಯ್ಯ ಸ್ವಾಮಿ ಜಾನೇಕಲ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ, ಉಳಿದ 5 ಜನರನ್ನು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಲಾಗಿದೆ. ಇದು ಕಾರ್ಯಕಾರಿ ಸಮಿತಿ ಸದಸ್ಯರು ಸಿದ್ದಪ್ಪ ಅಮರಾವತಿ, ಮಾರಪ್ಪ ಕೊರ್ವಿ, ಹುಲಿಗೆಪ್ಪ ಯರಮಲದೊಡ್ಡಿ, ಕಾಸಿಂ ಅಮರಾವತಿ, ತಿಮ್ಮಯ್ಯ ತಮ್ಮಾಪುರ್, ಚನ್ನಬಸವ ತಮ್ಮಾಪುರ್, ಯಲ್ಲಪ್ಪ ಯರಮಲದೊಡ್ಡಿ. ಈ ರೀತಿಯಾಗಿ ಒಂದು ನೂತನ ತಾಲೂಕಾ ಕಾರ್ಮಿಕ ಸಂಘಟನೆಯ ಅಡಿಯಲ್ಲಿ AITUC ಅಡಿಯಲ್ಲಿ ಈ ಒಂದು ಸಂಘವನ್ನು ಹೊಸದಾಗಿ ಆಯ್ಕೆ ಮಾಡಲಾಗಿದೆ. ಈ ಒಂದು ಸಂಘಟನೆ ಕೇವಲ ಕಾರ್ಮಿಕರ ಒಂದು ಸಮಸ್ಯೆಗಾಗಿ ಆ ಒಂದು ಕಾರ್ಮಿಕ ಇಲಾಖೆಯ ಜೊತೆ ಏನು ಸಹಾಯ ಸಹಕಾರಗಳು ಬರಬೇಕು ಅದರ ಜೊತೆಗೆ ಹೋರಾಟ ನಿರಂತರವಾಗಿ ಅವರ ಒಂದು ಸಂಘಟನೆ ಕೆಲಸ ನಿರ್ವಹಿಸುತ್ತೆ. ಆ ಸಂಘಕ್ಕೆ ತಾವೆಲ್ಲರೂ ಸಹ ಒಂದು ಸಹಾಯ ಸಹಕಾರ ಯಾವುದೇ ಒಂದು ಹೋರಾಟ ಇದ್ದಲ್ಲಿ ಸಹಾಯ ಸಹಕಾರ ನೀಡುವರೆಂದು ನಂಬಿ ಈ ಒಂದು